ಫೈನಲಿ ಟೈಮ್ ಬಂದಿದೆ. ತಟ್ಟಲ್ಲಿ ಏನೇನೋ ಇದೆ ಗುರು, ತೋರಿಸಿದ್ರೆ ಮಾತ್ರ ಸೈಕ್ ಆಗ್ತೀರಾ. ಬಟ್ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ, ಏನಕ್ಕಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ, ಫಸ್ಟ್ ಟೈಮ್ ಅಲ್ವಾ. ಸೊ ಇಲ್ಲಿ ನೋಡಿ ಏನೇನಿದೆ ಅಂತ. ಇದು ಆರ್ನೆಟ್ಸ್, ಜೇನುಳ ಥರ ಅಲ್ಲ, ಲೈಕ್ ಜೇನುಳ ಸಿಮಿಲರ್ ಆಗಿ ದೊಡ್ಡದು ನೋಡಿ, ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ ನೋಡಿ, ಕಾಣಿಸ್ತಿದ್ಯಾ? ಇದು ಆರ್ನೆಟ್ಸ್, ಸ್ನೇಲ್, ಪೋರ್ಕ್, ಇದು ಕೂಡ ಪೋರ್ಕ್ ಇಂಟೆಸ್ಟೈನ್, ಇದು ಮೇನ್. ಇದೆರಡು ಇದೆಯಲ್ಲ, ಅದೆರಡು ಡಾಗ್ ಮೀಟ್. ಸೊ ನೋಡುವ ಹೆಂಗಿರುತ್ತೆ ಟೇಸ್ಟ್ ಅಂತ. ಮೇ ಬಿ ಡಾಗ್ ಮೀಟ್ ಏನು ವಿಚಿತ್ರವಾಗಿರಲ್ಲ ಅನಿಸುತ್ತೆ. ಪೋರ್ಕ್ ತಿನ್ನಿ, ಸ್ನೇಲ್ ಮತ್ತು ಹಾರ್ನೆಟ್ ಒಂದು ನೋಡಬೇಕು. ಹಾರ್ನೆಟ್ ಫುಲ್ ಫಿನಿಶ್ ಮಾಡೋಕ್ಕಾಗಲ್ಲ ಗುರು, ನೋಡಿದ್ರೇ ಅದೊಂಥರ ಅನಿಸ್ತಾ ಇದೆ. ನೋಡುವ ಹೆಂಗಿರುತ್ತೆ ಅಂತ, ಟ್ರೈ ಮಾಡುವ. ಭಯ ಆಗ್ತದೆ ಗುರು, ಏನು ಪಲ್ಸ್ ತಿನ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಆಗಿದಾಗಲಿ ಫಸ್ಟು ಪೋರ್ಕ್ ಗೊತ್ತಿದ್ದಲ್ಲ ಹೆಂಗಿದೆ ಅಂತ, ಪೋರ್ಕ್ ತಿಂತಾ ಇದ್ದೀನಿ ನೋಡಿ. ಇದು ನಾರ್ಮಲ್ ಆಗಿದೆ, ಏನು ಡಿಫ್ರೆನ್ಸ್ ಇಲ್ಲ. ಇದು ತಿಂದಿದ್ದೀವಲ್ಲ, ಬಟ್ ಫ್ಲೇವರ್ ಡಿಫ್ರೆನ್ಸ್ ಇದೆ. ನಾಟ್ ಎಂಟರ್ಟೈನಿಂಗ್ ಫ್ಲೇವರ್, ಹೌದು ಡಿಫ್ರೆನ್ಸ್ ಇದೆ. ಬರಾಗ್ತದೆ ನೋಡಿದ್ರೆ ತಿನ್ಬೇಕು ಅನಿಸ್ತಲ್ಲ. ಮಾಡೋದು ನೋಡಿ, ಆರ್ನೆಟ್ ಏನಾಗಿಲ್ಲ ಅಂದರೆ ಸಾಕು. ಸೇಮ್ ಹುಳ ಥರನೇ ಇದೆ ಗುರು. ಹೊಳ್ಳಿ ಇಷ್ಟೇನು ತಿಂತಾ ಇದ್ದೀನಲ್ಲ, ಇದಕ್ಕೆ 500 rupees ಇದಕ್ಕೆ. ವಿಚಿತ್ರವಾಗಿದೆ, ಏನು ತಿನ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವರು ಸುಮ್ಮನೆ ಹೇಳದ್ನ ಏನಂತ ಗೊತ್ತಿಲ್ಲ. ಡಾಗ್ ಮೀಟ್ ನೋಡಿ, ಡಾಗ್ ಮೀಟ್ ಮೈಯೆಲ್ಲ ಜುಮ್ ಅಂತ ಇದೆ. ತಿನ್ಬೇಕಾದ್ರೆ ಚೂಚು ತಿನ್ನೋಣ ಕಾಣಿಸ್ತಿದ್ಯಾ? ಹೆಂಗಿರುತ್ತೆ ನೋಡಿ, ನಾರ್ಮಲ್ ಆಗೇ ಇದೆ, ಏನು ಮಟನ್ ಥರ ಇದೆ. ನೋಡುವ ಹೆಂಗಿದೆ. ನಾರ್ಮಲ್ ಆಗಿದೆ ಅವರು. ಅಬ್ಬುಲಿ ಆ್ಯಸ್ ಎಕ್ಸ್ಪೆಕ್ಟೆಡ್. ಡಾಗ್ಮಿಟ್ ಏನು ಮಾಮೂಲಿ ಮಟನ್ ಥರನೇ ಇದೆ, ಅಷ್ಟೊಂದೇನು ವಿಚಿತ್ರವಾಗಿರಲಿಲ್ಲ. ಮ್ಯೂಸಿಕ್ ಫುಲ್ ಸ್ಟಾರ್ಟ್ ಆಯಿತು. ಇದು ಬಂದ್ಬಿಟ್ಟು ಚಾಕೆ ಸಾಗ್ ಅಂತೆ, ಏನೋ ಚಾಕಿಂಗ್ ಸ್ಯಾಗ್ ಅಂತ ಟ್ರೈಬ್ ಹೆಸರು. ಅವ್ರು ಮಾತ್ರ ಲೈಕ್ ಎಲ್ಲ 17 ಟ್ರೈಬ್ ಎಕ್ಸ್ಪ್ಲೋರ್ ಮಾಡಿದೆ ಆಯಿತಾ. ಲೈಕ್ ವಾಕ್ ಥ್ರೂ ಮಾಡಿದೆ 17 ಟ್ರೈಬ್ಸ್ ಕೂಡ. ಇಲ್ಲಿ ಮಾತ್ರ ಡಾಗ್ ಮೀಟ್ ಸಿಗ್ತಾ ಇರೋದು, ಇನ್ನೆಲ್ಲೂ ಸಿಗ್ತಾಯಿಲ್ಲ. ಸೊ ಐ ಥಿಂಕ್ ಇಲ್ಲಿ ಇವ್ರು ಮಾತ್ರ ತಿಂತಾರೆ ಅನ್ಸುತ್ತೆ. ಸೊ ಈಗ ನಾವು ಆವಾಗ ದಿಮಾಪುರ್ ವಿಡಿಯೋದಲ್ಲಿ, ಕೊಯ್ಮಾ ವಿಡಿಯೋದಲ್ಲೆಲ್ಲ ತೋರಿಸಿದ್ನಲ್ಲ, ಸೊ ಈ ಟ್ರೈಬ್ ಮಾತ್ರ ಎಸ್ಪೆಷಲಿ ಡಾಗ್ ಮೀಟ್ ತಿಂತಾರೆ ಅನ್ಕೊತೀನಿ. ಸ್ಟಿಲ್ ನಾಟ್ ಶ್ಯೂರ್, ಬೇರೆಯವರು ತಿನ್ಬೋದು. ಬಟ್ ಆಲ್ ನಾಗಸ್ ವಿಲ್ ಇಟ್ ಎವ್ರಿಥಿಂಗ್. ಸೊ ಡಾಗ್ ಮೀಟ್ ಏನು ಡಿಫ್ರೆನ್ಸ್ ಇಲ್ಲ, ಓಕೆ ಆಗಿದೆ.
ಬಾಯಲ್ಲಿ ಏನೂ ಹೋಗ್ತಲ್ಲ ಆಯಿತಾ. ಬಟ್ ಥಿಂಗ್ ಇಸ್ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ನೋಡಿ. ಮ್ಯೂಸಿಕ್ ಹೆವಿ ಸ್ಟಾರ್ಟ್ ಆಯಿತು, ಕೇಳಿಸೋದು ಇಲ್ವೋ ಗೊತ್ತಿಲ್ಲ. ಸದ್ಯ ಸ್ಟಾಪ್ ಮಾಡಿ ಫುಲ್ ಮ್ಯೂಸಿಕ್ ನೈಟ್ಸ್ ಎಲ್ಲ ನಡೀತಾ ಇದೆ. ಹಾರ್ನ್ಬಿಲ್ ಫೆಸ್ಟಿವಲ್ ಎಕ್ಸಾಕ್ಟ್ಲಿ ಹೆವಿ ಟೂರಿಸ್ಟ್ ಇದ್ದಾರೆ. ಟೂರಿಸ್ಟ್ಗಿಂತ ಇಲ್ಲಿ ಲೋಕಲೈಟ್ಸ್ ಲೈಕ್ ಫುಲ್ ಟ್ರೈಬ್ಸ್ ಅವರೇ ಜಾಸ್ತಿ. ಔಟ್ಸೈಡ್ ಈ ನಾಗಾಲ್ಯಾಂಡ್ ಕಮ್ಮಿ ಕಂಪ್ಯಾರಿಟಿವ್. ಮಲ್ಲೂಸ್ ತುಂಬ ಜಾಸ್ತಿ ಇದ್ದಾರೆ. ಎಲ್ಲ ಕಡೆ ಮಲಯಾಳಂ, ಈ ಮಲಯಾಳಂ. ನನ್ನ ನೋಡಿದ್ರು ಮಲಯಾಳಂ ಬಲ್ಲು 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 ಅಂತಾರೆ, ಗೊತ್ತಿಲ್ಲ ಏನಕ್ಕಂತ. ಓಕೆ, ಸ್ನೇಲ್ಸ್ ತಿನ್ನೋದಂತ ಗೊತ್ತಿಲ್ಲ, ಬರೀ ಇರ್ಬೇಕನ್ಸುತ್ತೆ. ನೋಡುವ ಖಾಲಿಯಾಗಿದೆ. ಈ ಥರ ಇತ್ತು ಆ್ಯಕ್ಚುಲಿ, ಈ ಥರ ಇರುತ್ತೆ ಒಳಗಡೆ. ಇದು ನೋಡಿ, ಏನು ಒಂದು ಸ್ವಲ್ಪ ಹಿಂಗಂತಾರೆ ನಿಮಗೆ ಈ ಕಪ್ಪೆ ಚಿಪ್ ತಿಂತೀವಲ್ಲ, ಸೇಮ್ ಅದೇ ಥರ ಇದೆ. ಬಟ್ ಸ್ವಲ್ಪ ಹಿಂಗೆ ಮೆತ್ತಗಿದೆ. ಫೈನ್. ಓಕೆ, ಇದು 4 ಇಂಟೆಸ್ಟೈನ್ ಹಂದಿ ಮಾಂಸ ಲಿಟ್ರಲಿ. ಬಟ್ ಏನೋ ಆಕ್ಸೋನ್ ಅಂತ ಏನೋ ಏನೋ ಮಸಾಲಾನೋ ಏನೋ ಗೊತ್ತಿಲ್ಲ ಅದು. ಬಟ್ ಎಲ್ಲ ಕಡೆ ಅದೇ ಮಾಡ್ತಿರ್ತಾರೆ, ಪೋರ್ಕ್ ವಿತ್ ಆಕ್ಸೋನ್ ಅಂತ. ಅದು ಕೂಡ ಸ್ವಲ್ಪ ನೋಡಿ, ಅದು ತಿಂತಾ ಇದೆ. ಆರ್ನೆಟ್ ಬಿಟ್ಟರೆ ಇನ್ನೆಲ್ಲ ತಿನ್ಬೋದು. ಆರ್ನೆಟ್ ಚಾನ್ಸ್ ಇಲ್ಲ. ಮಿಸ್ ಆಗಿಬಿಟ್ಟು ಇರುವೆ ತಿಂದಿದ್ರೆ ಲೈಕ್ ನಾನಂತೂ ತಿಂದಿದ್ದೀನಿ ಮಿಸ್ ಆಗಿ. ಆ ಇರುವೆ ಟೇಸ್ಟ್ ಬರುತ್ತೆ, ಅದು ದೊಡ್ಡ ಇರುವೆ. ಅದು ಅದ್ರದ್ದು 100 ಟೈಮ್ಸ್ ಕಂಪೇರ್ ಮಾಡ್ಕೊಳ್ಳಿ, ಹಂಗಿದೆ. ಫುಲ್ ಕಲ್ಸ್ಕಲ್ತಾರ, ಅದಂತೂ ಆಗಲ್ಲ. ಈ ಸ್ನೇಲ್ಸ್ ಓಕೆ. ಎಲ್ಲ ನಗ್ತಾ ಇದಾರೆ ಇಲ್ಲಿ. बढ़िया, एक बार ट्राई करना है ना, इसलिए कर रहा है. ये पोर्क इंटेस्टाइन, पोर्क, स्नेल्स, हॉर्नेट और डॉग मीट पूरा एक ही बार कर दिया. फुल ವಿಚಾರಿಸ್ತಾ ಇದ್ದಾರೆ. ರೈಸ್ ಒಂದು ಸ್ವಲ್ಪ ತೊಗೊಬೇಕಿತ್ತು ಅವತ್ತಿನ ಥರ, ತಪ್ಪು ಮಾಡಿಕೊಂಡೆ. ಓಕೆ, ಪಕ್ಕ ಆರ್ನೆಟ್ ಅಂತೂ ತಿನ್ನೋಕ್ಕಾಗಲ್ಲ. ಡಾಗ್ ಮೀಟ್ ಇನ್ನೊಂದಿದೆ, ತಿನ್ಬಿಡ್ತೀನಿ. ನೋಡಿ ಸೇಮ್ ಹಂಗೆ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಮಟನ್ ಇದ್ದಂಗಿದೆ ನೋಡಿ, ಬರೀ ಮಟನೇ. ಮೂಳೆ ಜಾಸ್ತಿ, ಪುಡಿ ಮೂಳೆ. ರೋಮಿಟ್ ತಿನ್ಬೋದು, ನಾನು ತಿನ್ನೋಕ್ಕಲ್ಲ. ಸ್ನೇಲ್ ಅದೇ ಮಸಾಲ ಜಾಸ್ತಿ ಇದೆ. ಬಟ್ ಇಷ್ಟು ಸಿಗುತ್ತೆ. ಸೇಮ್ ಈ ಹೊನ್ನಾವರ ಮುರುಡೇಶ್ವರ ಸೈಡಲ್ಲಿ ಹೋದರೆ ಅಲ್ಲಿ ಕಪ್ಪೆ ಚಿಪ್ ಕೊಡ್ತಾರೆ ಪಲ್ಯ ಥರ ಸೈಡಲ್ಲಿ. ರೈಸೇ ಕೊಡ್ತಾರೆ, ರೈಸು ಅದ್ರ ಜೊತೆ ಸೈಡಲ್ಲಿ ಒಂದು ಸ್ವಲ್ಪ ಪಲ್ಯ ಥರ ಕೊಡ್ತಾರೆ. ಯಾವುದಾದ್ರು ಲೋಕಲ್ ಹೋಟ್ಲಿಗೆ ಹೋದರೆ ಅಲ್ಲೂ ಹಿಂಗೆ ಈ ಕಪ್ಪೆ ಚಿಪ್ನ ಫುಲ್ಲು ಒಂಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಟ್ಟಿರ್ತಾರೆ. ಅದೇ ಥರ ಸೇಮ್ ಇದೆ. ಇದೇನು ಓಕೆ, ನಾನು ಅಂದ್ಕೊಂಡಂಗೆ ಅಷ್ಟೊಂದು ಡಿಫ್ರೆಂಟ್ ಇಲ್ಲ. ಈಗ ಈ ಟೂತ್ ಪಿಕ್ ಬರುತ್ತಲ್ಲ, ಟೂತ್ ಸ್ಟಿಕ್, ಅದನ್ನ ಎತ್ಕೊಂಡು ತಿನ್ಬೋದು ಆರಾಮಾಗಿ. ಇಲ್ಲಾಂದರೆ ಕಷ್ಟ ಸ್ವಲ್ಪ.
ಗೊತ್ತಲ್ಲ. ಸಾರಾಮತಿ ಕ್ಲೈಮ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ವಿಡಿಯೋಸ್ ತುಂಬ ಮಾಡೋಕ್ಕಾಗಿಲ್ಲ, ಹೆವಿ ಕೋಲ್ಡ್ ಇತ್ತು. ಲಿಟ್ರಲಿ ಹಿಂಗೆ ಇಟ್ಕೊಂಡ್ರೆ ಕೈಯೆಲ್ಲ ಫ್ರೀಸ್, ಕಣ್ಣೆಲ್ಲ ಫ್ರೀಸ್ ಆಗೋ ಥರ ಆಗ್ತಿತ್ತು ಪೀಕಲ್ಲಿ. ಆನ್ ದಿ ವೇನೂ ತುಂಬ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ಟ್ರಾವೆಲಿಂಗ್ ಟೈಮ್ ತುಂಬ ಆಯಿತು. 1.5 ದಿನ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿಕೊಂಡು ಸಾರಾಮತಿ ಅದು ತಾನಾಮೀರ್ ಹಳ್ಳಿ ಅದಕ್ಕೆ ಹೋಗಿದ್ದು. ಸೊ ಸ್ವಲ್ಪ ಸುಸ್ತಾಗಿದೆ, ಆದರೂ ಕ್ಲೈಮ್ ಮಾಡಬೇಕಿತ್ತು ಅಂತ ಹೆಂಗೋ ನಾನು ಪುಷ್ ಮಾಡ್ಕೊಂಡು ಕ್ಲೈಮ್ ಮಾಡಿದೆ. ಅದು ಕಂಪ್ಲೀಟ್ ಆಯಿತು. ಅದು ವೀಡಿಯೋ ಮಾಡೋಕ್ಕಾಗಲ್ಲ, ವೀಡಿಯೋ ಅಷ್ಟೊಂದು ಕಂಟೆಂಟ್ ಇಲ್ಲ ವೀಡಿಯೋ ಮಾಡೋಕ್ಕೆ. ಇದೊಂದು ವೀಡಿಯೋ, ಸಿಲ್ಪಾಮ್ ಒಂದು ವೀಡಿಯೋ ನೋಡಿದರೆ ನೋಡಿ. ಸಿಲ್ಪಾಮ್ ವೀಡಿಯೋ ಫಸ್ಟ್ ಬರುತ್ತೆ, ಆಮೇಲೆ ಇದು ಸೆಕೆಂಡು ಫಸ್ಟ್, ಆಮೇಲೆ ಡಿಮಾಪುರ್ ವೀಡಿಯೋದೊಂದು ಇರುತ್ತೆ, ಅದೊಂದು 3 ವೀಡಿಯೋ ಅಷ್ಟೇ. ನಾಗಾಲ್ಯಾಂಡ್ ಇವತ್ತು ಓಡ್ತಾ ಇದ್ದೀನಿ ನಾಗಾಲ್ಯಾಂಡಿಂದ. ದಿಸ್ ಇಸ್ ಆಲ್ಮೋಸ್ಟ್ ಯಾವತ್ತು ಬೇರೆ ಮರ್ತೋಗಿದ್ದೀನಿ. ಫ್ರೈಡೇ 6th ಡಿಸೆಂಬರ್. ಸೊ ಆಲ್ಮೋಸ್ಟ್ 8 ಡೇಸ್ ಸ್ಪೆಂಡ್ ಮಾಡಿದ್ದೀನಿ ಗುರು ನಾಗಾಲ್ಯಾಂಡಲ್ಲಿ. 8 ಡೇಸಲ್ಲಿ 4 ಡೇಸ್ ಸಾರಾಮತಿಗೆ ಹೋಯಿತು, 1 ಡೇ ಡಿಮಾಪುರ್ ಆ್ಯಂಡ್ 3 ಡೇ ಇನ್ ಕೊಹಿಮಾ ಆನ್ಬಿಲ್ ಫೆಸ್ಟಿವಲ್ಲು ಸೇರಿ. ನಿಜ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಪ್ಲೇಸ್. ಯಾರ್ಯಾರು ಬೆಟ್ಟ ಇಷ್ಟಪಡ್ತಾರೋ, ಗ್ರೀನ್ ಕಲರ್ ಲೈಕ್ ಗ್ರೀನ್ ಮೌಂಟೇನ್ಸ್ ಇಷ್ಟಪಡ್ತಾರೋ ಅವ್ರಿಗಂತೂ ಹೆವೆನ್ ಗುರು. ನೀವು ಕಣ್ಣು ಆಡ್ಸಿದ ಕಡೆ ಬೆಟ್ಟ ಸಿಗುತ್ತೆ, ಕಣ್ಣು ಆಡ್ಸಿದ ಕಡೆ ಕಣ್ಮುಚ್ಚು ನೀವು ಯಾವ ಕಡೆ ಬಿಟ್ರು ಗೋಡೆ ಒಂದು ಕಾಣಿಸಿಲ್ಲ ಅಂದರೆ ಬೆಟ್ಟನೇ ಕಾಣಿಸೋದು ನಿಮಗೆ. ಗೋಡೆ ಅಡ್ಡ ಇಲ್ಲ ಅಂದರೆ ಬೆಟ್ಟನೇ, ಮನೆಗಳ ಅಡ್ಡ ಇಲ್ಲ ಅಂದರೆ ಬೆಟ್ಟನೇ ಕಾಣಿಸೋದು, ಹಂಗಿದೆ ಜಾಗ. ಫ್ಲ್ಯಾಟ್ ಲ್ಯಾಂಡ್ ಅಂತೂ ಇಲ್ಲೇ ಇಲ್ಲ. ಡಿಮಾಪುರಲ್ಲಿ ಫ್ಲ್ಯಾಟ್ ಇದೆ. ಡಿಮಾಪುರಿಂದ ನೀವು ಸ್ವಲ್ಪ ಮೇಲೆ ಈ ಕೊಹಿಮಾ ಸೈಡ್ ಬಂದ್ರಂದರೆ ಫುಲ್ ಕಣ್ಣಾಡ್ಸಿದ ಕಡೆ ಬೆಟ್ಟ ಆಗೋದು. ಇವಾಗ ನಿನ್ನೆ ಟ್ರಾವೆಲ್ ಮಾಡ್ಕೊಂಬರ್ಬೇಕಾದ್ರಂತೂ ಫುಲ್ ಮಂಜು, ಏನು ಸೈಕಿತ್ತಂದರೆ 10 ಗಂಟೆಗೂ ಮಂಜು. 10 ಗಂಟೆ ಅಂದರೆ ನಮ್ಮ ಟೈಮಲ್ಲಿ 12 ಗಂಟೆ ಫುಲ್ ಮಂಜು ತುಂಬಿದೆ, ಏನು ಕಾಣಿಸಿಲ್ಲ. ಅವ್ನು ಡ್ರೈವರ್ ಪಾಪ ಅದು ಹೆಂಗೆ ಓಡಿಸ್ಕೊಂಬಂದ ಗೊತ್ತಿಲ್ಲ. ರೋಡ್ಸ್ ಅಂತೂ ಹೆವಿ ಅಧ್ವಾನ. ಓಕೆ, ಸಾರಾಮತಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ಕಂಟೆಂಟ್ ಇಟ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಥರ ಆಗ್ತೀನಿ. ವಿಚ್ ಇಸ್ ಬ್ಯೂಟಿಫುಲ್ ಪ್ಲೇಸ್. ಫಸ್ಟ್ ಟೈಮ್ ಲೈಫಲ್ಲಿ ಸ್ನೋ ಕೂಡ ನೋಡಿದೆ, ಸಕ್ಕತ್ತಾಗಿತ್ತು ಗುರು ಎಕ್ಸ್ಪೀರಿಯನ್ಸು. ಓಕೆ, ಆ್ಯಕ್ಚುಲಿ ಇದನ್ನು ಫುಲ್ ಖಾಲಿ ಮಾಡೋಕ್ಕಾಗಲ್ಲ, ಸ್ವಲ್ಪ ತಿಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಎಂಡ್ ಮಾಡ್ತೀನಿ. ಆವಾಗಲೇ ಹೇಳ್ದಂಗೆ 500 ರುಪೀಸ್. ಓಕೆ, ಒಂದು ಸತಿ ಟ್ರೈ ಮಾಡ್ಬೋದು. ಅದೇ ತುಂಬ ಎಕ್ಸ್ಪೆನ್ಸಿವ್ ಏನೇ ಆದರೂ 500 ರುಪೀಸ್ ನೋಡಿ ಇಷ್ಟು ಕೊಟ್ಟಿದ್ದಾರೆ. ರೈಸು ಕೊಟ್ಟಿಲ್ಲ ಅದ್ರ ಜೊತೆ. ಆನೆಟ್ ಇನ್ನೊಂದು ಸತಿ ಟ್ರೈ ಮಾಡ್ತೀನಿ, ನೋಡೋಣ. ಹೆಡ್ ಟ್ರೈ ಮಾಡಲಾ? ಹೆಡ್ ಆರ್ನೆಟ್. ಓಕೆ, ಹಂಗಾದ್ರೆ ಗುರು ಆನೆಟ್ ಅಂತೂ ತಿನ್ನೋಕ್ಕಾಗಲ್ಲ. ಡಾಗ್ ಮೀಟ್ 2 ಪೀಸ್ ತೊಗೊಂಡಿದ್ದು, ಅದು ಮುಗೀತು. ಕನ್ನಡದಲ್ಲಿ ಹೇಳಕ್ಕೆ ಒಂಥರ ಬರೋದು, ಇಂಗ್ಲೀಷಲ್ಲಿ ಏನೋ ಹೇಳ್ಬಿಡ್ಬೋದು, ಕನ್ನಡದಲ್ಲಿ ಒಂಥರ ಅನಿಸುತ್ತೆ. ನಾಯಿ ಮಾಂಸ, ಹಂದಿ ಮಾಂಸ, ರೇಷ್ಮೆ ಹುಳನೋ ಏನೋ ಗೊತ್ತಿಲ್ಲ, ಒಟ್ಟು ರೇಷ್ಮೆ ಹುಳ. ಆಮೇಲೆ ಆರ್ನೆಟಿಕ್ ಕನ್ನಡದಲ್ಲಿ ಏನಂತಾರೋ ನಿಜ ಗೊತ್ತಿಲ್ಲ. ಆಮೇಲೆ ಸ್ನೇಹಿಲ್ಸು, ಇನ್ನೇನು ತಿಂದೆ? ಅಷ್ಟೇ, ಪೋರ್ಕ್, ಹಂದಿ, ಇಷ್ಟು ತಿಂದಿದ್ದೀನಿ. ಓಕೆ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು, ಇನ್ನೊಂದು ಸತಿ ತಿನ್ನೋಕ್ಕಂತೂ ಆಗಲ್ಲ. ಇನ್ನು ಮೇಘಾಲಯ ಆ್ಯಕ್ಚುಲಿ ಪ್ಲ್ಯಾನ್ ಇದೆ. ಮೇಘಾಲಯದಲ್ಲಿ ಏನಾದರೂ ವ್ಲಾಗಿಂಗ್ ಮಾಡೋಂಗಿದ್ರೆ ಮಾಡ್ತೀನಿ. ಥ್ಯಾಂಕ್ ಯು ಇಫ್ ಯು ಆರ್ ವಾಚಿಂಗ್ ಫುಲ್ ವಿಡಿಯೋ. ಲೈಕ್ ಆಬ್ವಿಯಸ್ಲಿ ಒಂದು ಕ್ಯೂರಿಯಾಸಿಟಿ ಅಂತದ್ದೇ ಇರುತ್ತೆ ಹೆಂಗಿರುತ್ತೆ ಅಂತ. ನಾನು ಯಾವ ಕೈಂಡ್ ಆಫ್ ಪರ್ಸನ್ ಅಂದರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಟೈಮ್ಸ್ ಎಕ್ಸ್ಪ್ರೆಷನ್ಸ್ ನಾನು ಶೇರ್ ಮಾಡಲ್ಲ. ಲೈಕ್ ಇನ್ ದ ಸೆನ್ಸ್ ಅದು ನ್ಯಾಚುರಲ್ ನನಗೆ ಬಂದಿರೋದು. ಸೊ ಐ ಆಮ್ ನಾಟ್ ದಟ್ ಗುಡ್ ಇನ್ ಶೋಯಿಂಗ್ ಮೈ ಎಕ್ಸ್ಪ್ರೆಷನ್ಸ್. ಸೊ ಎಷ್ಟಾಗಿದೋ ಅದು ಶೇರ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಅನಿಸಿದ್ರೆ ಕೆಳಗಡೆ ಬರೀರಿ, ಅಷ್ಟೇ ಹೇಳೋದು. ಓಕೆ, ಬಾಯ್.